ಪ್ರೇಮಲೋಕ ಸಿನಿಮಾದ ಮೂಲಕ ಕೆಜಿ ಸ್ಟಾರ್ ರವಿಚಂದ್ರನ್ ಕನ್ನಡ ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಅನ್ನು ಸೃಷ್ಟಿಸಿದ್ದರು. ಮಾಡರ್ನ್ ಲವ್ ಸ್ಟೋರಿಗೆ ನಾಂದಿ ಹಾಡಿದ್ದರು. ಈ ಸಿನಿಮಾದಲ್ಲಿ 12 ಹಾಡುಗಳನ್ನು ಇಡಲಾಗಿತ್ತು. ಹಂಸಲೇಖ ಹಾಡುಗಳನ್ನು ಕಂಪೋಸ್ ಮಾಡಿದ್ದರು. ಸಿನಿಮಾದಲ್ಲಿ 12 ಹಾಡುಗಳು ಇವೆ ಅನ್ನೋದೇ ಅಂದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ರವಿಚಂದ್ರನ್ ನಿರ್ದೇಶಿಸಿ ನಟಿಸಿದ ಪ್ರೇಮಲೋಕದ ಹಾಡುಗಳನ್ನು ಲಹರಿ ಸಂಸ್ಥೆ ಖರೀದಿ ಮಾಡಿತ್ತು. ಅದೇ ಮೊದಲ ಬಾರಿಗೆ ಸಿನಿಮಾದ ಹಾಡುಗಳಿಗೆ ರಾಯಲ್ಟಿ ಕೊಟ್ಟು ನಿರ್ಮಾಪಕರಿಂದ ಸಂಪೂರ್ಣ ಹಕ್ಕನ್ನು ಪಡೆದುಕೊಂಡಿದ್ದರು. ಅಂದಿನ ಕಾಲಕ್ಕೆ ಕನ್ನಡ ಚಿತ್ರರಂಗಕ್ಕೆ ಅದು ಹೊಸತೆಯಾಗಿತ್ತು. ಈ ಬಗ್ಗೆ ಲಹರಿ ಸಂಸ್ಥೆಯ ವೇಲು ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತು ಲಹರಿ ಸಂಸ್ಥೆ ಈ ಮಟ್ಟಿಗೆ ಬೆಳೆದಿದೆ ಅಂದರೆ ಪ್ರೇಮಲೋಕವೇ ಅಡಿಪಾಯ. ಪ್ರೇಮಲೋಕ ಅಂತ ಒಂದು ಸಿನಿಮಾ ಬರುತ್ತಿದೆ. 12 ಹಾಡುಗಳಂತೆ. ಹೊಸ ಸಂಗೀತ ನಿರ್ದೇಶಕರು ರವಿಚಂದ್ರನ್ ಸರ್ ಅವರ ನಿರ್ದೇಶನ. ವೀರಾಸ್ವಾಮಿ ಸಾಹೇಬ್ರು ನಿರ್ಮಾಣವಿತ್ತು. ಈಶ್ವರಿ ಅಂದರೆ ದೊಡ್ಡ ನಿರ್ಮಾಣ ಸಂಸ್ಥೆ. ಅವರು ಕೊಟ್ಟಿದ್ದೆಲ್ಲ ಹಿಟ್. ಪ್ರೇಮಲೋಕದಂತಹ ಸಿನಿಮಾ ಬರುತ್ತಿದೆ. ಚೆನ್ನೈನಲ್ಲಿ ಶೂಟಿಂಗ್ ಮತ್ತು ರೆಕಾರ್ಡಿಂಗ್ ಆಗುತ್ತಿದೆ ಅಂದರು. ಅಣ್ಣ ಮನೋಹರ್ ನಾಯ್ಡು ಅವರ ಜೊತೆ ಅಪ್ರೋಚ್ ಮಾಡೋಣ ಅಂತ ವೀರಾಸ್ವಾಮಿ ಅವರ ಹತ್ತಿರ ಹೋದೆವು ಎಂದು ಲಹರಿ ವೇಲು ಹೇಳಿದ್ದಾರೆ. ರವಿಚಂದ್ರನ್ ಅವರ ತಂದೆ ವೀರಾಸ್ವಾಮಿ ಬಳಿ ಹೋದಾಗ ಆಡಿಯೋಗೆ ರಾಯಲ್ಟಿ ಕೊಡುತ್ತೀರಾ ಅಂದಾಗ ಅಚ್ಚರಿಗೊಂಡಿದ್ದರಂತೆ. ಲಹರಿ ವೇಲು ಅಣ್ಣ ಸೀದಾ ವೀರಾಸ್ವಾಮಿ ಅವರಿಗೆ ಈ ಸಿನಿಮಾ ರೈಟ್ಸ್ ಬೇಕು ಎಂದಿದ್ದರು. ಒಮ್ಮೆ ದುಡ್ಡು ಕೊಟ್ಟು ಹಾಡುಗಳನ್ನು ತೆಗೆದುಕೊಂಡರೆ ಅದು ನಮ್ಮ ಸಂಸ್ಥೆಯಲ್ಲಿದೆ, ನಾವು ಬಿಡುಗಡೆ ಮಾಡಿಕೊಳ್ಳುತ್ತೇವೆ ಅಂದಾಗ ವೀರಸ್ವಾಮಿಯವರು ಅಚ್ಚರಿ ಪಟ್ಟಿದ್ದರಂತೆ. ಪ್ರೇಮಲೋಕ ಸಿನಿಮಾದ ಹಾಡುಗಳಿಗೆ ಅಂದೇ ಲಹರಿ ಸಂಸ್ಥೆ ದೊಡ್ಡ ಮೊತ್ತವನ್ನು ಕೊಟ್ಟು ಖರೀದಿ ಮಾಡಿತ್ತು. ಸುಮಾರು 2.25 ಲಕ್ಷ ರೂಪಾಯಿಯನ್ನು ಅಂದಿನ ಕಾಲಕ್ಕೆ ನೀಡಿದ್ದರು. ಆ ವೇಳೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ತಂದೆ ವೀರಾಸ್ವಾಮಿಗೆ ಅಚ್ಚರಿಯಾಗಿತ್ತು. ಇಷ್ಟೊಂದು ಮೊತ್ತವನ್ನು ಹೇಗೆ ರಿಕವರಿ ಮಾಡುತ್ತಾರೆ ಎಂದು ಭಯಪಟ್ಟಿದ್ದ ಸಂಗತಿಯನ್ನು ಲಹರಿ ವೇಲು ನೆನಪಿಸಿಕೊಂಡಿದ್ದಾರೆ. ಪ್ರೇಮಲೋಕ ಆಡಿಯೋವನ್ನು ಬಿಡುಗಡೆ ಮಾಡಿದ್ವಿ. ಯಾರಿದು ಹೊಸ ಮ್ಯೂಸಿಕ್ ಡೈರೆಕ್ಟರ್? 12 ಹಾಡುಗಳನ್ನು ಯಾರು ಕೇಳ್ತಾರೆ? ಇದು ಹೋಗುತ್ತೇನ್ರಿ ಅಂತ ಹೇಳಿದ ಮಹಾನುಭಾವರು ಇಂದಿಗೂ ಇದ್ದಾರೆ. ನಮಗೆ ಏನೂ ಅನಿಸಿಲ್ಲ, ಹೊಸತನವಿದೆ, ಖಂಡಿತ ಈ ಸಿನಿಮಾದ ಹಾಡುಗಳು ಹಿಟ್ ಆಗುತ್ತೆ ಅಂತ ಅನಿಸುತ್ತಲೇ ಇತ್ತು. ಮೈಸೂರಿನಿಂದ ಉತ್ತಮ ರೆಸ್ಪಾನ್ಸ್ ಬಂದಿತ್ತು. ಮೈಸೂರಿನಿಂದ ಒಳ್ಳೆಯ ರೆಸ್ಪಾನ್ಸ್ ಬಂದರೆ ಸಿನಿಮಾ ಹಿಟ್ ಆಗುತ್ತೆ ಅಂತ. ಕ್ರೇಜಿ ಸ್ಟಾರ್ ಪ್ರೇಮಲೋಕ ರಿಲೀಸ್ ಆದಾಗ 5 ದಿನ ಒಳ್ಳೆಯ ರಿಪೋರ್ಟ್ ಬರಲಿಲ್ಲ. ಕಪಾಲಿ ಥಿಯೇಟರ್ನಲ್ಲಿ ಸಿನಿಮಾವನ್ನು ಹಾಕಲಾಗಿತ್ತು. ನೋಡಿದವರು ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳಿದ್ದರು. ಆದರೂ ರೆಸ್ಪಾನ್ಸ್ ಬರುತ್ತಿಲ್ಲ. 5ನೇ ವಾರಕ್ಕೆ ದೂರದರ್ಶನದಲ್ಲಿ ಚಿತ್ರಮಂಜರಿ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಪ್ರಸಾರ ಮಾಡಲಾಯಿತು. ಮಾರನೇ ದಿನವೇ ಚಿತ್ರಮಂದಿರ ಹೌಸ್ಫುಲ್ ಆಯಿತು. ಈಶ್ವರಿ ಹಾಗೂ ಲಹರಿ ಸಂಸ್ಥೆ ಕತೆ ಮುಗೀತು. ಮಾತಾಡಿದ ಕೆಲವು ಗಾಂಧಿನಗರದ ಮಂದಿಗೆ ಈ ಸಿನಿಮಾ ಸರಿಯಾಗಿ ಉತ್ತರ ಕೊಟ್ಟಿತ್ತು. ಹಾಡುಗಳಿಗೆ ಬೇಡಿಕೆ ಜಾಸ್ತಿ, ನಮ್ಮ ಬಳಿಕ ಮಿಷನರಿ ಕಮ್ಮಿ. ಚಿತ್ರದುರ್ಗದಿಂದ ಬೆಳಗ್ಗೆ 500 ಕ್ಯಾಸೆಟ್ ಅಂತಾರೆ, ಸಂಜೆ 2000 ಕ್ಯಾಸೆಟ್ ಕೊಡಿ ಅಂತಾರೆ. ಮೈಸೂರಿಂದ ಫೋನ್ ಮಾಡಿ 3000 ಕಳಿಸಿ ಅಂತಾರೆ. ನಮ್ಮ ಬಳಿ ಉಪಕರಣಗಳು ಕಮ್ಮಿ ಇದ್ದವು. 36,000 ಕ್ಯಾಸೆಟ್ಗಳು ಮಾರಾಟ ಆಗಿದ್ದವು ಅನ್ನೋದು ನಿಜ. ಅದು ನಿಜಕ್ಕೂ ದಾಖಲೆನೇ. ಇಡೀ ದಕ್ಷಿಣ ಭಾರತದ ಯಾವುದೇ ಸಿನಿಮಾನೂ ಹೋಗಿಲ್ಲ ಎಂದು ಲಹರಿ ವೇಲು ಹೇಳಿದ್ದಾರೆ. ತೆಲುಗು ನಟ ಚಿರಂಜೀವಿ ಭಾರತೀಯ ಚಿತ್ರರಂಗದ ಮೆಗಾಸ್ಟಾರ್, ಅಸಂಖ್ಯಾತ ಅಭಿಮಾನಿಗಳ ಆರಾಧ್ಯ ದೈವ. ಕನ್ನಡ ಸಿನಿರಸಿಕರಿಗೂ ಚಿರಪರಿಚಿತ. ಕನ್ನಡದ 1-2 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು 80-90ರ ದಶಕದಲ್ಲಿ ಚಿರು ಸಿನಿಮಾಗಳು ಕರ್ನಾಟಕದಲ್ಲಿ ಕೂಡ ಭರ್ಜರಿ ಪ್ರದರ್ಶನ ಕಂಡಿದ್ದವು. 1996ರಲ್ಲಿ ತೆರೆಕಂಡ ಸಿಪಾಯಿ ಚಿತ್ರದ ಮೂಲಕ ಮೆಗಾಸ್ಟಾರ್ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದರು. ಅವರನ್ನು ಅಂದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕನ್ನಡಕ್ಕೆ ಕರೆತಂದಿದ್ದರು. ಆ ಕಾಲಕ್ಕೆ ಚಿರು ಬಹುಬೇಡಿಕೆಯ ನಟನಾಗಿದ್ದರು. 1992ರಲ್ಲೇ ಆಪತ್ ಬಾಂಧವುಡು ಎನ್ನುವ ಚಿತ್ರಕ್ಕೆ 1.25 ಕೋಟಿ ಸಂಭಾವನೆ ಪಡೆದು ಭಾರತೀಯ ಚಿತ್ರರಂಗದಲ್ಲಿ ದಾಖಲೆ ಬರೆದಿದ್ದರು. ಮ್ಯಾಗಜೀನ್ ಒಂದರಲ್ಲಿ ಅಮಿತಾಬ್ ಬಚ್ಚನ್ಗಿಂತ ದೊಡ್ಡ ನಟ ಎನ್ನುವ ಲೇಖನ ಪ್ರಕಟವಾಗಿತ್ತು. 90ರ ದಶಕದಲ್ಲಿ ಮೆಗಾಸ್ಟಾರ್ ಕ್ರೇಜ್ ಆ ರೀತಿ ಇತ್ತು. 1993ರಲ್ಲಿ ಬಂದ ಮುಕ್ತಾ ಮೇಸ್ತ್ರಿ ಸಿನಿಮಾ ಕರ್ನಾಟಕದಲ್ಲೂ ಭರ್ಜರಿ ಯಶಸ್ಸು ಗಳಿಸಿತ್ತು. ಅಂತಹ ಸಮಯದಲ್ಲಿ ಸಿಪಾಯಿ ಚಿತ್ರಕ್ಕೆ ಅವರನ್ನು ರವಿಚಂದ್ರನ್ ಕರೆತರುವ ಪ್ರಯತ್ನ ಮಾಡಿದ್ದರು. ಅದರಲ್ಲಿ ಯಶಸ್ಸು ಕೂಡ ಆಗಿದ್ದರು.
ಮೊದಲಿಗೆ ರವಿ ಸಣ್ಣ ಅತಿಥಿ ಪಾತ್ರ ಎಂದಿದ್ದರು. 2-3 ದಿನ ಚಿತ್ರೀಕರಣ ಎಂದೇ ಮೆಗಾಸ್ಟಾರ್ ಭಾವಿಸಿದ್ದರು. ಆದರೆ ಅದು ಕೊಂಚ ದೊಡ್ಡ ಪಾತ್ರ ಎಂದು ಗೊತ್ತಾದಾಗಲೂ ಕ್ರೇಜಿ ಸ್ಟಾರ್ ಮಾತಿಗೆ ಒಪ್ಪಿ ನಟಿಸಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಅದ್ದೂರಿ ಸಿನಿಮಾಗಳನ್ನು ನಿರ್ಮಿಸಿ ಎನ್. ವೀರಾಸ್ವಾಮಿ ದೊಡ್ಡ ಹೆಸರು ಮಾಡಿದ್ದರು. ಮುಂದೆ ಪುತ್ರ ರವಿಚಂದ್ರನ್ ಪ್ರೇಮಲೋಕ, ಶಾಂತಿಕ್ರಾಂತಿ ಹಾಗೂ ರಾಮಾಚಾರಿ ರೀತಿಯ ಸಿನಿಮಾಗಳ ಮೂಲಕ ಗಮನ ಸೆಳೆದರು. ಶಾಂತಿಕ್ರಾಂತಿ ಸಿನಿಮಾ ಸೋತರೂ ಅವತ್ತಿನ ಕಾಲಕ್ಕೆ ರವಿಚಂದ್ರನ್ ಸಾಹಸ ಇಡೀ ಭಾರತೀಯ ಚಿತ್ರರಂಗಕ್ಕೆ ಗೊತ್ತಾಗಿತ್ತು. 4 ಭಾಷೆಗಳಲ್ಲಿ ಸ್ಟಾರ್ ನಟರನ್ನು ಬಳಸಿಕೊಂಡು ಸಿನಿಮಾ ಮಾಡಿ ಗಮನ ಸೆಳೆದಿದ್ದರು. ಸಿಪಾಯಿ ಚಿತ್ರದಲ್ಲಿ ಒಂದು ಸಣ್ಣ ಅತಿಥಿ ಪಾತ್ರ ಇದೆ, ನೀವು ಮಾಡಬೇಕು ಎಂದು ರವಿಚಂದ್ರನ್ ಫೋನ್ ಮಾಡಿ ಕೇಳಿದ್ದರು. ಕೂಡಲೇ ಚಿರಂಜೀವಿ ಒಪ್ಪಿಕೊಂಡಿದ್ದರಂತೆ. ಈ ವಿಚಾರವನ್ನು ಈ ಹಿಂದೆ TV9 ಸಂದರ್ಶನದಲ್ಲಿ ಖುದ್ದು ಕ್ರೇಜಿ ಸ್ಟಾರ್ ವಿವರಿಸಿದ್ದರು. ಬಳಿಕ ಹೋಗಿ ಕತೆ ಹೇಳಿ 12 ದಿನ ಕಾಲ್ಶೀಟ್ ಬೇಕು ಎಂದು ಕೇಳಿದೆ. ಮರುದಿನ ಹೋಗಿ ಅವರ ಬಾಮೈದ ಅಲ್ಲು ಅರವಿಂದ್ ಬಳಿ ಸಂಭಾವನೆ ಎಷ್ಟು ಎಂದು ಕೇಳಿದೆ. ನಿಮಗೋಸ್ಕರ ಸಿನಿಮಾ ಮಾಡ್ತಿರೋದು, ನೀವು ಕೊಡ್ತಿರೋ ಕೊಡಿ ಅಂದಿದ್ರು. ಒಂದೇ ಒಂದು ಮಾತಿಗೆ ಚಿರಂಜೀವಿ ಅವರು ಬಂದರು, ನಟಿಸಿದರು. ಅದಕ್ಕೆ ನಾನು ಶರಣು. ಅವತ್ತಿಗೆ ದೊಡ್ಡ ಸ್ಟಾರ್ ಅಂತಹವರು ನೀವು ಏನು ಸಂಭಾವನೆ ಕೊಡ್ತಿರೋ ಕೊಡಿ ಅಂದ್ರು. ಸಿನಿಮಾ ರಿಲೀಸ್ ಆಗುವವರೆಗೂ ಸಂಭಾವನೆ ಅಂತ ಕೊಡಲಿಲ್ಲ. ರಿಲೀಸ್ಗೆ 1 ದಿನ ಹಿಂದೆ ಹೋಗಿ ಒಂದಷ್ಟು ಹಣ ಕೊಡುವುದಕ್ಕೆ ಹೋದೆ. ಈಗ ಯಾಕೆ ಹಣ? ಸಿನಿಮಾ ರಿಲೀಸ್ ಬಳಿಕ ಕೊಡಿ ಅಂದ್ರುವ. ತೆಲುಗು ಅಕಸ್ಮಾತ್ ಕೈಕೊಟ್ಟರೆ ಸಿನಿಮಾ ಏನಾದರೂ ಆಗಿಬಿಟ್ರೆ ಕೊಡುವುದಕ್ಕೆ ಮನಸ್ಸು ಬರುತ್ತೋ ಇಲ್ವೋ? ನನ್ನ ಬಳಿ ಹಣ ಇರುತ್ತೋ ಇಲ್ವೋ ಗೊತ್ತಿಲ್ಲ ಎಂದು ಒಂದಷ್ಟು ಮೊತ್ತ ಕೊಟ್ಟು ಬಂದೆ. ಅಂತಹ ದೊಡ್ಡ ನಟರ ಗುಣಗಳೇ ನಮಗೆ ಸಾಕಷ್ಟು ಪಾಠ ಕಲಿಸಿದ್ದು ಎಂದು ರವಿಚಂದ್ರನ್ ವಿವರಿಸಿದ್ದರು. ಆದರೆ ಸಿಪಾಯಿ ಚಿತ್ರಕ್ಕೆ ಸಂಭಾವನೆಯಾಗಿ ರವಿಚಂದ್ರನ್ 3 ಎಕರೆ ಜಾಗವನ್ನು ಚಿರುಗೆ ಕೊಟ್ಟರು ಎನ್ನುವ ವದಂತಿಯೊಂದು ಹರಿದಾಡಿತ್ತು. ರವಿಚಂದ್ರನ್ ಕೊಟ್ಟ ಸಂಭಾವನೆಯನ್ನು ಚಿರಂಜೀವಿ ಸ್ವೀಕರಿಸಲಿಲ್ಲ. ಅದಕ್ಕಾಗಿ ದೇವನಹಳ್ಳಿ ಬಳಿ 3 ಎಕರೆ ಜಾಗವನ್ನು ಬರೆದು ಕೊಟ್ಟಿದ್ದರು ಎಂದು ಆಗಿನ ಕಾಲಕ್ಕೆ ಗುಲ್ಲಾಗಿತ್ತು. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಇವತ್ತಿಗೂ ದೇವನಹಳ್ಳಿ ಬಳಿ ಚಿರಂಜೀವಿ ಒಂದು ಫಾರ್ಮ್ ಹೌಸ್ ಹೊಂದಿದ್ದಾರೆ. ಆಗಾಗ್ಗೆ ಕುಟುಂಬ ಸಮೇತ ಅಲ್ಲಿಗೆ ಬಂದು ಕಾಲ ಕಳೆಯುತ್ತಾರೆ. ಆದರೆ ಇದನ್ನು ರವಿಚಂದ್ರನ್ ಕೊಟ್ಟಿದ್ದು ಎನ್ನುವುದು ಸತ್ಯಕ್ಕೆ ದೂರವಾದ ಮಾತು ಎನ್ನಲಾಗುತ್ತದೆ. ಸಿಪಾಯಿ ಚಿತ್ರದಲ್ಲಿ ಮೇಜರ್ ಚಂದ್ರಕಾಂತ್ ಪಾತ್ರದಲ್ಲಿ ಮೆಗಾಸ್ಟಾರ್ ಮಿಂಚಿದ್ದರು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಸಿನಿಮಾ ಇವತ್ತಿಗೂ ಕನ್ನಡ ಸಿನಿರಸಿಕ ಫೇವರಿಟ್. ಬನಶಂಕರಿ ಬಳಿಯ ಮೀನಾಕ್ಷಿ ದೇವಸ್ಥಾನದಲ್ಲಿ ಮೊದಲ ದಿನ ಚಿತ್ರೀಕರಣ. ಅಲ್ಲಿಗೆ ಚಿರು ಹೆಲಿಕಾಪ್ಟರ್ನಲ್ಲಿ ಬಂದು ಇಳಿದಿದ್ದರು. ಹೈದರಾಬಾದ್ನಿಂದ ಅವರನ್ನು ರವಿಚಂದ್ರನ್ ಹೆಲಿಕಾಪ್ಟರ್ನಲ್ಲಿ ಕರೆಸಿಕೊಂಡಿದ್ದರು. ಬಳಿಕ ಕಾರಿನಲ್ಲಿ ಶೂಟಿಂಗ್ ಸೆಟ್ಗೆ ಬಂದಿದ್ದರು. ಅಕಸ್ಮಾತ್ ಕೈಕೊಟ್ಟರೆ ಸಿನಿಮಾ